ಯಾರೋ ಒಬ್ರಿಗಾಗಲಿ ದಯವಿಟ್ಟು ಗೊತ್ತಿಲ್ದಿರ ನನಗೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ, ಯಾರೋ ಒಬ್ರಿಗೆ ಆಗಿರುತ್ತೆ ತಪ್ಪು, ನೋವು ಆಗಿರುತ್ತೆ ಗುರು, ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ ಗುರು, ನಿಮ್ಮ ಹತ್ರ ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ. ನೀವಿರೋದು ಅವರು ಸಪೋರ್ಟ್ ಮಾಡೋಕ್ಕೆ. ಖಂಡಿತ ನಾಟಕ ಕಂಪ್ನಿ ಓಪನ್ ಮಾಡು ಚೆನ್ನಾಗಿರುತ್ತೆ. ಮಾಡ್ತೀನಿ ಬಾಸ್. ಯಾರೋ ಅನನ್ಯ ಹೆಬ್ಬಾರ್ ಅಂತ, ಅನನ್ಯ ಹೆಬ್ಬಾರ್ ಅವರೇ, ನಾಟಕ ಕಂಪ್ನಿ ಓಪನ್ ಮಾಡೇ ಮಾಡ್ತೀನಿ. ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಗುರು, ಖಂಡಿತ ಮಾಡಿಲ್ಲ. ನೀವು ಯಾರೋ ಒಂದು ಸ್ವಲ್ಪ ಜನ ಲೇಡೀಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದರು, ನೀನು ಹಾಳಾಗೋಗ್ಬಿಡ್ತೀಯ, ಸರ್ವನಾಶ ಆಗ್ಬಿಡ್ತೀಯ, ನಮ್ಮ ಸೋನು ಅಕ್ಕನ ಮೋಸ ಮಾಡಿದ್ಯಾ. ಖಂಡಿತ ಫ್ರೆಂಡ್ಸ್, ತಂಗಿ, ಅಕ್ಕ, ನಾನು ಖಂಡಿತ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ. ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಇವಾಗಲ್ಲ ಅವಾಗಲಿಂದನೂ ಅಷ್ಟೇ. ಅದು ಅವಳಿಗೂ ಗೊತ್ತು, ನನ್ನ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಹೇಳ್ತಿಲ್ವಾ, ಯಾರಿಗಾದ್ರೂ ಒಬ್ಬರಿಗೆ ನಾನು ಕೆಟ್ಟದಾಗಿ ಏನಾದರೂ ಮೆಸೇಜ್ ಮಾಡಿದ್ದೀನಾ? ಹ್ಞೂ ಕಣ ಮಾಡಿದ್ಯಾ ಅಂತ ಯಾರಾದರೂ ಒಬ್ಬರು ಹೇಳಿ, ನನಗೆ ತೋರಿಸಿ. ನನಗೆ ದಯವಿಟ್ಟು ನನ್ನ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಂದು ಸೆಕೆಂಡ್ ನನ್ನ ಬಿಟ್ಬಿಡಿ, ನನ್ನ ಬಗ್ಗೆ ನಾನು ಮಾತಾಡಲ್ಲ, ಬಿಟ್ಬಿಡಿ. ನಾನು ಕೇಳೋದು ಒಂದು ಪ್ರಶ್ನೆ, ಒಂದೇ ಒಂದು ಕ್ವಶನ್ ನಿಮ್ಗಳಿಗೆ. ಯಾರ್ಯಾರು ಈ ಥರ ಬ್ಯಾಡ್ ಕಮೆಂಟ್ಸ್ ಅವ್ರಿಗೆ ಆಗ್ತಾಯಿದ್ದೀರಾ, ಒಳ್ಳೇದಾಗಲಿ ಆಗ್ತಾಯಿದ್ದೀರಾ, ಅದೆಲ್ಲ ಒಬ್ರಿಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗೂ. ದಯವಿಟ್ಟು ನಿಮಗೆ ಗೊತ್ತಿಲ್ದಿರ ಯಾರಿಗೂ ಏನೂ ಮಾತಾಡೋಕೆ ಹೋಗಬೇಡಿ. ನಾಟ್ ಈವನ್ ಮೀ. ನನ್ನ ಬಗ್ಗೆ ಅಂತ ನಾನು ಮಾತಾಡ್ತಿಲ್ಲ. ನಿಮ್ಮ ಸ್ಯಾಮ್ ಬ್ರೋಗೂ ಏನೋ ಆಗಿತ್ತು, ಸ್ವಲ್ಪ ಜನ ಒಂದು 500 ಕಮೆಂಟ್ಸಲ್ಲಿ ಒಂದು 200 ಕಮೆಂಟ್ಸು ನಿಮ್ಮ ಜೊತೆ ಇದ್ದೀವಿ ಅಂತ ಬಂತು, ಇನ್ನೊಂದು 300 ಕಮೆಂಟ್ಸು ನೀನು ಸರಿ ಇಲ್ಲ, ನೀನು ಮೋಸ ಮಾಡಿದ್ಯಾ ಅಂತ ಬಂತು. ದಯವಿಟ್ಟು ಅವನು ಯಾವುದರ ರೀತಿ ಮೋಸ ಮಾಡಿಲ್ಲ ಗುರು. ಅವನು ಯಾವುದಕ್ಕೆ ಮಾಡಿದ್ದಾನೋ ಅದಕ್ಕೆ ಮಾಡ್ಕೊಂಡಿದ್ದಾನೆ, ಇಲ್ಲ ನಾನು ಯಾವುದಕ್ಕೆ ಮಾಡಿದ್ದಾನೋ ಮಾಡ್ಕೊಂಡಿದ್ದೀನಿ. ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ ಗುರು. ಒನ್ ಸೈಡ್ ಸ್ಟೋರಿನ ಯಾವತ್ತು ಯಾರೋ ಎಲ್ಲೂ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ, ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಶ್ರುತಿ ಎಲ್ಲ ಫೇಕ್ ಐ ಡಿಸಲ್ಲಿ ಯಾಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಫೋಟೋ ಹಾಕ್ರಿ, ನಿಮ್ದು ಫೋಟೋ ಹಾಕ್ರಿ, ಜೊತೆಗಿರೋ ಫೋಟೋ ಹಾಕ್ರಿ. ಯಾರೋ ಒಬ್ಬರು ಫಾಲೋವರ್ಸ್ ಇಟ್ಕೊಂಡು ಯಾವುದೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಬೋಳಿ ಮಗನೇ ಗಾಂಡು. ಲತಾ ಪೂಜಾರಿ ಅವರೇ, ಏನು ಹೇಳ್ಬೇಕ್ರಿ? ಫಸ್ಟ್ ನೀನು ಮಾತಾಡೋಕ್ಕೆ ಅರ್ಥನೇ ಇಲ್ಲ. ಏನು ಹೇಳ್ತಾ ಇದೆಯಾ, ಏನು ಅರ್ಥನೋ ಏನೋ. ಇಷ್ಟೆಲ್ಲ ಹೇಳಿದ್ಮೇಲೂ ನಾನು ಫೋಟೋಗಿರ್ತೀನೋ ಇಲ್ಲ ಶೋಕಿ ಮಾಡೋಕೆ ಅವ್ರ ಜೊತೆ ಇರ್ತೀನೋ ಅದು ನಂದು. ನಾನು ಇರ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ. ಇರಿಸ್ಕೊಂತಾರೆ ಬಿಡ್ತಾರೋ ಅವ್ರಿಷ್ಟ. ನನಗೆ ಯಾರೋ ಒಬ್ರು ಹಾಕಿದ್ದಾರೆ, ಫೀಮೇಲ್ ಫ್ರೆಂಡ್ಸ್ ಆರ್ ಡೇಂಜರಸ್, ಏನೇನೋ ಹಾಕಿದ್ದಾರೆ. ಫೀಮೇಲ್ ಫ್ರೆಂಡ್ಶಿಪ್ ಆರ್ ಓನ್ಲಿ ಥಿಂಗ್ ವಿಲ್ ರೂನ್ ಯು. ಗುರು, ಫೀಮೇಲ್ ಫ್ರೆಂಡ್ಶಿಪ್ ರೂನ್ ಆಗಲ್ಲ. ಎಲ್ಲಿವರೆಗೂ ಫೀಮೇಲ್ ಫ್ರೆಂಡ್ಶಿಪ್ನ ಎಲ್ಲಿವರೆಗೂ ಇಟ್ಕೋತೀವ ಲಿಮಿಟಲ್ಲಿ ಅಲ್ಲಿವರೆಗೂ ಇಟ್ಕೊಂಡ್ರೆ ಮಾತ್ರ ಆಯಿತಾ. ಮಂಚಕ್ಕೆ ಕರ್ಕೊಂಬಂದ್ರೇ ಇಲ್ಲ ಮಾತಾಡಬೇಕು, ಅದು ಕ್ಲಾರಿಟಿ ಕೊಡಬೇಕು ನಿಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ನನ್ನ ಪ್ರಕಾರ ಇನ್ನು ಸ್ವಲ್ಪ ಹೋಗ್ಬಿಡುತ್ತೆ ಲೈವು. ಆಯಿತು, ನಾನು ಫ್ರೆಂಡ್ಶಿಪ್ನ ನಾನು ಮಾಡೇ ಮಾಡ್ತೀನಿ, ಅದನ್ನು ತಡೆಯೋ ಯಾರಿಗೂ ಅಧಿಕಾರ ಇಲ್ಲ. ಫ್ರೆಂಡ್ಶಿಪ್ ಮಾಡೋ ಗುಣ ನನ್ನ ಹತ್ರ ಇದೆ, ಅದನ್ನು ಉಳಿಸ್ಕೊಳ್ಳೋ ಗುಣ ನನ್ನ ಹತ್ರ ಇದೆ. ನಾನು ಅದನ್ನು ನಿಮಗೆ ಕೊಡ್ತೀನಿ. ನೀವು ನಮಗೆ ಆ ಫ್ರೆಂಡ್ಶಿಪ್ನ ಕೊಡ್ತೀರಾ ಒಳ್ಳೆ ರೀತಿಯಿಂದ. ನಾನು ಇವಾಗಲೂ ಮೆಸೇಜ್ ಮಾಡ್ತೀನಿ, ಇದು ಲೈವ್ ಕಟ್ಟಾದ್ಮೇಲೂ ನಾನು ಮೆಸೇಜ್ ಮಾಡ್ತೀನಿ, ಯಾರ್ಯಾರಿಗೆ ಮಾಡಬೇಕು ಮಾಡ್ತೀನಿ. ಅದು ನನ್ನ ಇಷ್ಟ, ನನಗೆ ಗೊತ್ತು. ಮಾಡೋದು ಬಿಡೋದು ಅವ್ರಿಷ್ಟ. ನನಗೆ ಬ್ಲಾಕ್ ಮಾಡ್ತಾರ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಅಂದರೆ ಅನ್ಫಾಲೋ ಮಾಡ್ತಾರ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾಯಿಂದ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಾನು ಬಂದಿಲ್ಲ, ನಾನಿಲ್ಲ. ಬೇರೆ ಯಾರೋ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಬದುಕಿರೋದು ನನ್ನ ಜೀವನ ನಂಬಿ, ನಮ್ಮ ಅಮ್ಮನ ನಂಬಿ, ನನ್ನ ತಮ್ಮನ ನಂಬಿ ನಾನು ಬದುಕಿರೋದು ಅಷ್ಟೇ, ಆಯಿತಾ. ಸೋಷಿಯಲ್ ಮೀಡಿಯಾ ಏನಿಗೆ ಬೇಕು ಏನಿಗೆ ಬೇಡ ಅನ್ನೋದು, ಎಷ್ಟು ರೀತಿ ಡ್ಯಾಮೇಜು ಕೆಟ್ಟದು ಅನ್ನೋದು ಪ್ರೂವ್ ಆಗೋಯ್ತು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬಾಯ್ಸ್. ಏನಲ್ಲ, ನಾನು ಏನಲ್ಲ, ದಯವಿಟ್ಟು ಬಿಟ್ಬಿಡಿ. ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಅವರು ನಿಮ್ಮ ಸ್ಯಾಮ್ ಸಮೀರ್ ಅವರು, ಸೀಮಾ ಸೋನ್ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಎಂಟರ್ಟೈನ್ಮೆಂಟ್ ತಗೊಳ್ಳಿ, ಚೆನ್ನಾಗಿರಿ, ಖುಷಿಯಾಗಿರಿ. ನನ್ನ ಪಾಡಿಗೆ ನಾನು ಜೀವನ ಮಾಡೋಕ್ಕೆ ಬಿಟ್ಬಿಡಿ, ಅಷ್ಟೇ ನಾನು ಕೇಳೋದು. ಲವ್ ಯು. ಇನ್ನು ಯಾವಾಗಾದ್ರೂ ಲೈವ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕಾಮಿಡಿಯಾಗಿ ಬರೋಣ, ತಮಾಷೆಗೆ ಬರೋಣ, ಎಂಜಾಯ್ ಮಾಡೋಕ್ಕೆ ಬರೋಣ, ಓಕೆನಾ. ನಾನು ಸಾಚಾ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಡಿ ಪಿ ಎಲ್ಲ ರಿಮೂವ್ ಮಾಡಲ್ಲ. ಯಾಕೆ ಡಿ ಪಿ ರಿಮೂವ್ ಮಾಡಬೇಕು? ಮಾಡಲ್ಲ ಗುರು.
ನಾನು ಸುದೀಪ್ ಆ ಅಣ್ಣನ ಅಭಿಮಾನಿ, ನಾನು ಡಿ ಕೆ ಶಿವಕುಮಾರ್ ಸರ್ ಅಭಿಮಾನಿ. ನಾನು ತೋರಿಸ್ಕೊತೀನಿ, ತುಂಬ ಗರ್ವದಿಂದ ತೋರಿಸ್ಕೊತೀನಿ. ಇವಾಗಲ್ಲ, ಇನ್ನೂ ಫೋಟೋಗಳಾಗ್ತೀನಿ. ಏನಾಯ್ತು? ಯಾರು ಆಯಿತು, ಎಲ್ಲ ಬೈತವ್ರೆ. ಸಾಕು, ನನ್ನ ಮಗ ಎಷ್ಟು ಮಾತಾಡ್ತಾನೆ ನನ್ನ ಮಗ ಅಂತ, ಸಿಕ್ಕಿದೆ ಚಾನ್ಸು ಅಂತ. ಆಯಿತು, ಬಾಯ್ ಹೇಳ್ಬಿಡಿ ಒಂದು. ಆಯ್ತು, ಬಾಯ್ ಹೇಳ್ಬಿಡಿ ಎಲ್ಲರಿಗೂ. ಬನ್ನಿ ಇಲ್ಲಿ ಒಂದು ಬಾಯ್ ಹೇಳ್ಬಿಡಿ. ನನ್ನ ಫ್ರೆಂಡ್ಸ್ಗೆ ಬಾಯ್ ಹೇಳ್ಬಿಡಿ.